ಹಾಯ್ ಗಾಯ್ಸ್, ಇನ್ನೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಗೈಸ್ ನೋಡೋಣ, ಕೆಲವು ದಿನದಿಂದ ವೀಡಿಯೋಸ್ ಸರಿಯಾಗಿ ಕೊಟ್ಟಿಲ್ಲ. ಓಕೆ, ಇದ್ರ ಮೇಲೆ ವೀಡಿಯೋಸ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇವತ್ತು ಬಂದಿರೋದು ಸ್ನೇಕ್ ಹೆಡ್ ಫಿಶಿಂಗ್ಗೆ. ಸೊ ಈಗ ಸದ್ಯಕ್ಕೆ ಸ್ನೇಕ್ ಹೆಡ್ ಫಿಶಿಂಗೇ ನಡೀತಾ ಇರೋದು. ಓಕೆ, ಸೊ ಏನು ಸ್ಪಾಟು ಏನು ಎಲ್ಲ ತುಂಬ ಕೇಳ್ತಾ ಇದ್ದೀನಿ. ಸೊ ಹೋಗೋದೆಲ್ಲ ಬಂದುಬಿಟ್ಟು ಡ್ರೆಸ್ ಪಾಸ್ ಮಾಡ್ತಾಯಿದ್ದೀನಿ. ಸೊ ಏನಾದರೂ ನಡೀಲಿ ಅಂತ ಡ್ರೆಸ್ ಪಾಸು. ಓಕೆ, ಡ್ರೆಸ್ ಪಾಸ್ ಅಂದರೆ ಕೇಳೋದಿಲ್ಲ, ಏನೋ ಇಲ್ಲ, ಹಂಗೆ ಹೋಗೋದು, ಅವ್ರ ಹತ್ರ ಮಾತಾಡೋದು, ತಿರ್ಗಾ ಅಲ್ಲಿ ಫಿಶಿಂಗ್ ಮಾಡೋದು. ಅವ್ರು ಅಲೋವ್ ಮಾಡಿಲ್ಲ ಅಂದರೆ ತಿರ್ಗಾ ವಾಪಸ್ ಬಂದುಬಿಡೋದು. ಸೊ ಆ ಥರ ನಡೀತಾ ಇದೆ. ನೋಡೋಣ ಗೈಸ್ ಇವತ್ತು ಹೆಂಗಿರುತ್ತಂತ. ಅಟ್ಲೀಸ್ಟು ಒಂದು ಸ್ನೇಕ್ ಹೆಡ್ಡು ಮಿಸ್ ಮಾಡದೆ ಮೈಂಡ್ ಫೋಕಸ್ ಆಗಿಟ್ಟು ಹೊಡೆಯೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸೊ ಸ್ಪಾಟ್ಗೆ ಹೋಗ್ಬಿಟ್ಟು ಚಾಲೂ ಮಾಡ್ತೀನಿ ಗೈಸ್. ಸೊ ಗೈಸ್ ಪೀಕಾಕು, ಕಮಾನ್ ಗೈಸ್, ಪೀಕಾಕು ಫೆದರ್ಸ್ ಎಲ್ಲ ಓಪನ್ ಮಾಡಿ ಡ್ಯಾನ್ಸ್ ಮಾಡ್ತಾ ಇದೆ. ನಿಮಗೆ ತೋರಿಸ್ಕೊಡ್ತೀನಿ. ಓಕೆ, ಹಂಗೆ ಬಾ, ಸ್ಲೋ ಅಂತ. ಸೊ ಗೈಸ್ ಅಲ್ಲಿ ನೋಡಿ ಗೈಸ್, ಪೀಕಾಕು ಫುಲ್ಲು ಫೆದರ್ಸ್ ಓಪನ್ ಮಾಡಿ ಡ್ಯಾನ್ಸ್ ಮಾಡ್ತಾ ಇದೆ. ಕೊಡಿ ಇಲ್ಲಿ ಗಾಯ್ಸ್, ಬ್ಯೂಟಿಫುಲ್ ಸೀನು. ಕಮಾನ್ ಮಾ, ಎಲ್ಲಿದೆ? ಹಾಂ ಅದು ಗೈಸ್, ಆ ಗ್ರೀನ್ಗೆ ಅದೇ ಅದು ಹೋಗ್ತಾ ಇದೆ ನೋಡಿ, ಅದು ಸೊ ನೀವು ರಾಡ್ ತಗೊಂಡು ಬನ್ನಿ ಹಂಗೆ. ಸೊ ಗೈಸ್ ಲಾಂಗಲ್ಲಿದೆ, ಓಡೋಯ್ತು ನೋಡಿ, ಅದು ಹೋಗ್ತಾ ಇದೆ. ಪಿಕಾಕ್ದು ಟೇಲು ಫುಲ್ಲು ಓಪನ್ ಮಾಡಿಕೊಂಡು ಸಖತ್ ಡ್ಯಾನ್ಸ್ ಕೊಡ್ತು ನನಗೆ. ಸಖತ್ತಾಗಿತ್ತು, ಸೂಪರ್. ಲೈವಲ್ಲಿ ನೋಡಿದ್ದೀನಿ. ಅದೇ ಲೈವಲ್ಲಿ ಒಂದು ಬುಲ್ ಸಿಕ್ಕಿದ್ರೆ ಇನ್ನೂ ಸಮಾಧಾನ ಆಗುತ್ತೆ.
ಆಯ್ತು, ಇಲ್ಲಿ ನೀರು ತುಂಬ ಕಡಿಮೆ ಇದೆ. ಇಲ್ಲೊಂದು ಚಿಕ್ಕ ಸ್ನೇಕ್ ಹೆಡ್ ನನಗೆ ಆವಾಗ ಸ್ಟ್ರೈಕ್ ಆಯಿತು, ಚಿಕ್ಕದೆ. ಮಾವಿನಕಾಯಿ ತುಂಬ ಹಣ್ಣು ಬಿದ್ದಿದ್ದಾವೆ ನೋಡಿ, ತುಂಬ ಹಣ್ಣಿದೆ. ಇಲ್ಲಿದೆ ಮತ್ತು ಅಲ್ಲಿದೆ. ಇಲ್ಲೂ ಮಾವಿನಕಾಯಿ ಬಿದ್ದಿದೆ. ನೋಡ್ದ ಎಷ್ಟು ಮೀನಿದೆ ಗೈಸ್, ಅಲ್ಲಿ ಕಾಣ್ತಾ ಇದೆಯಾ? ತುಂಬ ಮೀನು ನಿಲ್ಲಿದೆ ಗೈಸಲ್ಲಿ. ಬನ್ನಿ, ಇಲ್ಲಿ ಎಲ್ಲ ಟಾಪ್ ಬೋರ್ಡ್ ಫೇಸಿಂಗಲ್ಲಿದೆ. ಝೂಮ್ ಮಾಡಿ 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 ಕಾಣ್ತಾ ಇದೆಯಾ? ಅಷ್ಟು ಮೀನಿದೆ ಗೈಸ್. ಓಕೆ, ಅದರಲ್ಲಿ ಒಂದು ಸ್ನೇಕ್ ಹೆಡ್ ಇದೆ, ನೋಡೋಣ ಬಾಯಿ ಹಾಕುತ್ತಾ ಇಲ್ವ ಅಂತ. ಫುಲ್ಲು ಹನಿ ಬೀಸ್ ಇದೆ ಗೈಸ್, ಫುಲ್ಲು ಜೇನುಲ, ಫುಲ್ಲು ಜೇನುಲ. ಸೈಲೆಂಟಾಗಿ ಹೋಗ್ಬಿಡ್ಬೇಕು. ಸಡನ್ ಮೂಮೆಂಟ್ ಕೊಡಬೇಡ, ಸರಿನಾ? ಓಡಬೇಡ. ನೀನು ಇಲ್ಲೇ ಇರು, ಇಲ್ಲಾಂದ್ರೆ ಇಲ್ಲಿ ಬಾ. ಚಿಕ್ಕದು ಗೈಸ್. ಗೈಸ್, ಒಂದೇ ಇದರಲ್ಲಿ ಈ ಮಾಶೇರು ಸ್ಟ್ರೈಕ್ ಮಾಡ್ತಾ ಇದೆ, ಸ್ನೇಕ್ ಹೆಡ್ ಮರಿಗಳು ಸ್ಟ್ರೈಕ್ ಮಾಡ್ತಾ ಇದೆ. ಓಕೆ, ಸೊ ಲೂರ್ ಆಗಿದ್ರೆ ಮಸೇರ್ ಸಿಗುತ್ತೆ ನಮಗೆ, ಇಲ್ಲಾಂದರೆ ಮಸೇರ್ ಸಿಗೋದಿಲ್ಲ, ಸ್ನೇಕ್ ಹೆಡ್ ಮಾತ್ರ ಸಿಗುತ್ತೆ. ಟ್ರೈ ಮಾಡ್ತೀನಿ. ಇಲ್ಲೇ ಇರು. ಮೀನು ಹೊಡೆದು ಹಿಂಗೆ ಮೇಲೆ ಎತ್ತಾಕೋವಾಗ ಇಲ್ಲಿ ಗಿಡ, ಈ ಗಿಡಕ್ಕೆ ಟಚ್ಚಾಗಿ ಲೈನು ಮೀನು ಸುತ್ಕೊಂಡು ಬಿಡ್ತು. ಸುತ್ಕೊಂಡು ಅದು ಶೇಕ್ ಮಾಡೋವಾಗ ಫ್ರಾಗ್ ಆಟೋಮೆಟಿಕ್ ಬಾಯಿ ಕಿತ್ತೋಗಿ ಚಪ್ಪಂತ ನೀರೆಲ್ಲ ಬಿತ್ತು. ಸಕ್ಕ ಸೀನು ಆಯ್ತಾ. ಫುಟೇಜ್ ಬಂದಿಲ್ಲ.
ಗೈಸ್ ಇದು ಫುಲ್ಲು ಜೇನುಹುಳ ಗೈಸ್, ಫುಲ್ಲು ಜೇನುಹುಳ. ಲಕ್ಕಿದ್ರೆ ಹತ್ತಿರದಲ್ಲಿ ಕಾಣುತ್ತೆ. ಅಲ್ಲಿ ಕೂತಿದೆ, ಅಲ್ಲಿ ಕೂತಿದೆ ನೋಡಿ ಪಿಕಾಕ್, ಅಲ್ಲಿದೆ ನೋಡಿ, ಅದೇ ಪಿಕಾಕ್. ಹೆಂಗಿದೆ ನೋಡಿ ಫೆದರ್ಸ್, ಕಾಣ್ತಾ ಇದೆಯಾ? ಇದು ಪಿಕಾಕ್, ಪಿಕಾಕ್ ಹೆವಿ ಸೂಪರ್. ಗೈಸ್ ಎಷ್ಟು ಮೀನಿದೆ ಗೊತ್ತಾ, ಎಷ್ಟು ಮೀನಿದೆ ತೋರಿಸ್ಕೊಡ್ತೀನಿ. ಸ್ನೇಕ್ ಹೆಡ್ ಇದೆ, ಮಷರ್ ಇದೆ, ಕೃಷ್ಣ ಕಾರ್ಪ್ ಇದೆ, 2-3 ಜಿಲೇಬಿನೂ ಇದೆ. ಎಲ್ಲ ಮೀನು ಒಂದೇ ಕಡೆನೇ ಇದೆ ನೋಡಿ ಗೈಸ್. ಅದು ಪೂರ್ತಿ ಮೀನೇ, ಅದು ಪೂರ್ತಿ ಮೀನೇ, ಅಷ್ಟು ಮೀನಿದೆ. ಈ ಕಡೆ ನೋಡಿ, ಈ ಗ್ಯಾಪಲ್ಲಿ ನೋಡಿ, ಇಲ್ಲಿ ಈ ಗ್ಯಾಪಲ್ಲಿ ನೋಡಿ. ಕಾಸು ಮಾಡೋಕ್ಕಾಗೋದಿಲ್ಲ ಇಲ್ಲಿ, ಇದು ಪೂರ್ತಿ ಮೀನೇ ಗೈಸ್. ಸಾವಿರಾರು ಮೀನಿದೆ ಇಲ್ಲಿ. ಸ್ನೇಕ್ ಹೆಡ್ಡು ಇದೆ, ಕಾಸು ಮಾಡೋಕ್ಕಾಗೋದಿಲ್ಲ. ಸ್ನೇಕ್ ಹೆಡ್ ಸ್ಟ್ರೈಕ್ ಅದು 2 ಸ್ನೇಕ್ ಹೆಡ್ ಇದೆ ಗೈಸ್, 2 ಸ್ನೇಕ್ ಹೆಡ್ ಇದೆ. ಒಂದು ಆವ್ರೇಜ್ ಸೈಜು 2 ಸ್ನೇಕ್ ಹೆಡ್ ಇದೆ. ಟ್ರೈ ಮಾಡೋಣ, ಇಲ್ಲಿಂದ ಟ್ರೈ ಮಾಡಿದ್ರೆ ಆದರೆ ಸ್ನೇಕ್ ಹೆಡ್ಗೆ ಹೊಡಿಯೋಕ್ಕಾಗೋದಿಲ್ಲ. Yes, Kishan. Guys, yes, Kishan. ಅಲ್ಲಿ ಒಂದು ಚಿಕ್ಕದು ಸ್ಟ್ರೈಕು ಮಿಸ್ಸು. ಓಕೆ, ಲೂರ್ಗನೆ ತಿರ್ಗಾ ಇನ್ನೊಂದು ಅದಕ್ಕಿಂತ ಚಿಕ್ಕದು ಸ್ಟ್ರೈಕು ಮಿಸ್ಸು. ಅಲ್ಲಿಂದ ಈ ಕಡೆ ಬಂದೆ, ಒಂದು 1+ ಇರುತ್ತೆ. ಕಲ್ಲು ಸಂದಲ್ಲಿ ಬಂದು ಹೊಡೆದು ಸೀದಾ ಬಂದು ಇಲ್ಲಿ ಈ ಕಲ್ಲು ಕೆಳಗಡೆ ಹೋಯ್ತು. ಸೊ ಇದರಿಂದ ನಾವು ಏನು ತಿಳ್ಕೊಬೇಕಂದ್ರೆ, ಹಗಲಲ್ಲಿ ಇಲ್ಲಾಂದರೆ ಮಧ್ಯಾಹ್ನದಲ್ಲಿ ಸ್ನೇಕ್ ಹೆಡ್ಡು ಕಲ್ಲು ಕೆಳಗಡೆ ಇರುತ್ತೆ. ಅದನ್ನು ಡಿಸ್ಟರ್ಬೆನ್ಸ್ ಮಾಡಿ ಮೇಲೆ ಕರೆಸ್ಬೇಕು. ಓಕೆ, ನಮ್ಮ ಕಾಲ ಹತ್ರನೇ ಇರುತ್ತೆ ಕಲ್ಲು ಕೆಳಗಡೆ, ಆದರೆ ನಾವು ಲಾಂಗ್ ಕಾಸ್ಟ್ ಮಾಡ್ತೀವಿ.
ಸೊ ಆ ಥರ ಮಾಡಬಾರ್ದು. ಓಕೆ, ನಾವೇನು ಮಾಡ್ಬೇಕಂದ್ರೆ ಫ್ರಾಗ್ನ ಜೋರಾಗಿ ನೀರಿಗೆ ದಬಾರಂತ ಬಾರಿಸ್ಬೇಕು. ಓಕೆ, ಆ ವೈಬ್ರೇಷನ್ ಹೋಗುತ್ತಲ್ಲ, ಆ ವೈಬ್ರೇಷನಿಂದನೇ ಸ್ನೇಕ್ ಹೆಡ್ ಆಚೆ ಕಡೆ ಬರೋದು. ಅದ್ರ ಮೇಲೆ ಒಂದೆರಡು ಶಾಟು ಜೋರಾಗಿ ಬಿಟ್ಟು ಓಕೆ ತಿರ್ಗಾ ಫ್ರಾಗ್ನ ಸ್ಲೋವಾಗಿ ಕರೆಸಿದ್ರೆ ಖಂಡಿತ ನಮಗೆ ಏಟ್ ಬೀಳುತ್ತೆ. ಸೊ ಮಧ್ಯಾಹ್ನ ಏಟ್ ಆ ಥರ ಬೀಳುತ್ತೆ. ಸ್ನೇಕ್ ಹೆಡ್ನ ಆಚೆ ಇದು ಮಾಡಬೇಕು. ಸೊ 3 ಕಾಸು 4 ಕಾಸು ದಬಾರ್ ಅಂತ ಬಿಟ್ಟು, ಇದು ಕಲ್ಲು ಒಳಗಡೆಯಿಂದ ಬಂದು ಹೊಡೆದಿರೋದು ಮೀನು. ಓಕೆ, ಸೊ ತೋರಿಸ್ಕೊಡ್ತೀನಿ. ನನ್ನ ಶಕ್ತಿ ಎಲ್ಲ ಹೋಯ್ತು ಗಾಯ್ಸ್. ನನ್ನ ಶಕ್ತಿ ಎಲ್ಲಿದೆ ಅಂತಲೇ ಗೊತ್ತಿಲ್ಲ. ಯಾವಾಗಲೂ ಒಂದು 10 ಕಿಲೋಮೀಟರ್ ಮ್ಯಾಕ್ಸಿಮಮ್, ಇಲ್ಲಾಂದರೆ 15-20 ಕಿಲೋಮೀಟರ್ ಮ್ಯಾಕ್ಸಿಮಮ್ ನಡೀತೀನಿ. ಈಗ ಒಂದು 2-3 ಕಿಲೋಮೀಟರ್ಸ್ಗೆ ಟಯರ್ಡ್ ಆಗುತ್ತೆ. ಬ್ಯಾಗ್ ಕೊಡಿ. ಸೊ ನನ್ನ ಜೊತೆ ಇರೋವ್ರಿಗೆ ಬಂದ್ಬಿಟ್ಟು ಕಿವಿ ಕೇಳಿಸೋದಿಲ್ಲ, ಬಾಯಿ ಮಾತಾಡೋಕ್ಕೆ ಬರೋದಿಲ್ಲ. ನಾನೇನು ಮಾತಾಡ್ತೀನೋ ಅದನ್ನು ನಾನು ಲಿಪ್ಸಿಂಕ್ ಆಗಿ ನೋಟಿಸ್ ಮಾಡ್ತಾ ಇದ್ದಾರೆ. ಅವ್ರನ್ನ ಮಾತ್ರ ಕರ್ಕೊಂಡು ಬಂದಿದ್ದು ಇವತ್ತು. ಓಕೆ, ಜನ ಇದ್ದರು, ಜನ ಎಲ್ಲ ಬೇಡ ಅಂತ ಹೇಳ್ಬಿಟ್ಟೆ. ನಮ್ಮ ಫ್ರೆಂಡ್ಸ್ ಅವರೇ, ಯಾರು ಬರಬೇಡಿ, ನೀನು ಮಾತ್ರ ಬಾ. ಓಕೆ, ಅವ್ರ ಕೈಗೆ ಬಂದ್ಬಿಟ್ಟು ಕಲ್ಲು ಕೊಟ್ಟಿದ್ದೀನಿ. ಓಕೆ, ನಾನು ಅವ್ರಿಗೆ ಬಾಯಿ ಬರೋದಿಲ್ಲ ಅಲ್ಲ, ನನ್ನ ಕರಿಬೇಕಂದ್ರೆ ಒಂದು ಕಲ್ಲೆತ್ತು ಹೊಡಿ ಹಿಂಗೆ ಅಂತ. ಸಿಂಗಲ್ ಉಕ್ಕೆ ಆಗಿರೋದು. ಸಿಂಗಲ್ ಉಕ್ ಆಗಿರೋದು. ಓಕೆ, ಸೊ ಒಂದು ಒಳ್ಳೆ ಕ್ಯಾಚ್ ಗೈಸ್. ಸೊ ಇದನ್ನು ರಿಲೀಸ್ ಮಾಡೋಣ. ಚಿಕ್ಕದೆ, ದೊಡ್ಡದೇನಲ್ಲ. ನಮ್ಮವ್ರು ನೋಡಿದ್ರೆ ಸ್ವಲ್ಪ ಸಾಂಬಾರ್ಗಿಲ್ಲ ಅಂತ ಹೇಳ್ತಾರೆ. ಅದರಲ್ಲಿ ರಿಲೀಸ್ ಮಾಡೋಣ ಗೈಸ್. ಎತ್ಕೊಂಡು ಸುತ್ತಕ್ಕಾಗೋದಿಲ್ಲ, ಆದರೆ ಇದಕ್ಕಿಂತ ದೊಡ್ಡದು ಇರುತ್ತೆ ಅಂತ ನಂಬ್ತೀನಿ. ನೋಡೋಣ, ಅದು ಲಾಸ್ಟಲ್ಲಿ. ಬನ್ನಿ ಬ್ರೋ. ಇದು ಫಸ್ಟ್ ಕ್ಯಾಚ್ ಇದು. ಓಕೆ, ಇದನ್ನು ಎರಡು ಸ್ಟ್ರೈಕ್ ಮಿಸ್ ಮಾಡಿದ್ದೀನಿ. ಓಕೆ, ಸೊ ಟ್ರೈ ಮಾಡ್ತೀನಿ ಗೈಸ್. ಸ್ಪೀಚ್ ಬರ್ತಾ ಇಲ್ಲ, ನನ್ನ ಮೈಕ್ ನನ್ನ ಹತ್ರ ಇಲ್ಲ. ಓಕೆ, ಹೋಗು. ಸೊ ಅದೇ ರಿಲೀಸ್ ಆಯಿತು. ಸೊ ನೆಕ್ಸ್ಟ್ ಏನು ಸಿಗುತ್ತೆ ಅಂತ ನೋಡೋಣ. ಇದೇ ಲೈನ್ ಕಾಸು ಮಾಡ್ಕೊಂಡು ಹಂಗೆ ಹೋಗ್ತೀನಿ. ಸೊ ಏನೂ ಇಲ್ಲ ಗೈಸ್, ಸುಮ್ಮನೆ ಹಂಗೆ ನನಗೆ ಸಂತೋಷ ಆಗಬೇಕು ಅಷ್ಟೇ ಸಾಕು. ನನಗೆ ಎಷ್ಟು ದುಡ್ಡಿದ್ರೂ ನೆಮ್ಮದಿ ಇಲ್ಲ, ದುಡ್ಡಿದ್ರೂ ನೆಮ್ಮದಿ ಇಲ್ಲ, ದುಡ್ಡಿಲ್ಲ ಅಂದ್ರೂ ನೆಮ್ಮದಿ ಇಲ್ಲ. ಈಗ ಸಂತೋಷ ಆಗಬೇಕು ನನಗೆ. ಆ ಸಂತೋಷನ ಹುಡ್ಕೊಂಡು ಹೋಗ್ತೀನಿ. ಬನ್ನಿ ನನ್ನ ಜೊತೆ. ಇದ್ರಲ್ಲ ಹೋದೆ ಇದ್ರಲ್ಲಿ ಹೆಂಗ್ ಹೋದೆ? ನಿಜವಾಗ್ಲೂ ಇದ್ರಲ್ಲೇ ಹೋದ? ಇದ್ರಲ್ಲಿ ಹಿಂಗ ಹೋದ? ಹಿಂಗ ಹೋದೆ. ಅದ್ರ ಬದಲು ಇದ್ರಲ್ಲಿ ದೂಕ್ಕೊಂಡೆ ಹಿಂಗೆ ಬಂದ್ಬಿಡ್ಬೋದು. ಹೆಂಗ್ ಬಂತೆ ನೀನು? ಓಕೆ, ಸೂಪರ್. ಅಂದರೆ ಹಂಗೆ ಬಂದ್ಬಿಡ್ಬೋದು ನೀರಲ್ಲಿಗೆ, ಡೀಪ್ ಇಲ್ಲ. ಓಕೆ, ಬೇರೆ ಕಡೆ ಹೋಗೋಣ. ತೆಲುಗಲ್ಲಿ
ಜೀರಂಗನ ಕೊಡಕ ಅಂತೀನಿ, ಜೀರಂಗನ ಕೊಡಕ. ಸೊ ಆ ಜೀರಂಗನ ಕೊಡಕನ ನಿಮ್ಗೆ ತೋರಿಸ್ಕೊಡ್ತೀನಿ. ಏನು ಗೊತ್ತಾ, ಪಿಂಚಸ್ ಥರನೇ ಕಿಚಿ 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 ಅಂತ ಇರುತ್ತೆ. ಸೊ ಅದು ಬರ್ಡ್ ಅಲ್ಲ, ಅದು ಇನ್ಸೆಕ್ಟು. ಓಕೆ, ಬರ್ಡ್ ಥರನೇ ಮಾಡ್ತಾ ಇರುತ್ತೆ, ಸ್ವಲ್ಪ ದೊಡ್ಡದಾಗಿರುತ್ತೆ. ಅದು ಏನಂತ ತೋರಿಸ್ಕೊಡ್ತೀನಿ. ಅದು ಬಂದ್ಬಿಟ್ಟು ಜೀರಂಗನ ಕೊಡಕ. ಪಿಚಿಕಿ ಪಿಚಿಕಿ ಪಿಚಿಕ ಅಂತ ಇರುತ್ತೆ ಯಾವಾಗಲೂ, ತುಂಬ ಸೌಂಡು. ಆದರೆ ನಾವೆಲ್ಲ ತಿಳ್ಕೊತೀವಿ ಅದು ಏನೋ ಬರ್ಡ್ ಅಂತ, ಆ ಸೌಂಡ್ ಮಾಡೋದಿದೆ. ಸೊ ಜೀರಂಗನ ಕೊಡಕ ಅಂದರೆ ಇದೆ. ಇನ್ನೂ ಕ್ಲೀನಾಗಿ ತೋರಿಸ್ಕೊಡ್ತೀನಿ ನಿಮಗೆ. ಓಕೆ, ಎಲ್ಲ ಒಂದು 10-20 ಒಂದೇ ಜಾಗದಲ್ಲಿ ಕಿಚಕಿ 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 ಅಂತ ಇತ್ತು. ಓಕೆ, ನಾವು ಬರೋವಾಗ ಎಲ್ಲ ಆರೋಯ್ತು. ಬಿಸಿಲು ಸಖತ್ ಬಿಸಿಲು ಗೈಸ್. ವಾವ್, ಒಂದು ಸಿಕ್ಕಿದೆ ಕಣ್ಣಿಗೆ. ಹಾಂ ಗೈಸ್, ಇಲ್ಲಿದೆ ಜೀರಂಗನ ಕೊಡಕ. ಜೀರಂಗ್ ಅಂತಾರೆ, ತೆಲುಗಲ್ಲಿ ಜೀರಂಗ್ ಅಂತಾರೆ, ಕನ್ನಡದಲ್ಲಿ ಏನಂತಾರೆ ಅಂತ ಗೊತ್ತಿಲ್ಲ, ಕಮೆಂಟ್ ಮಾಡಿ ಗೈಸ್. ಅದ್ರದ್ದು ಬಾಯಿ ಕಪ್ಪೆ ಥರ ಇರುತ್ತೆ. ಸೊ ನಮ್ಮ ಹುಡುಗರನ್ನೆಲ್ಲ ಬಂದ್ಬಿಟ್ಟು ಜೀರಂಗನ ಕೊಡಕ ಅಂತ ಹೇಳ್ತೀನಿ. ಸೊ ಅದೇ ಈ ಜೀರಂಗ್ ಅಂದರೆ ಇದೇನೆ. ಓಕೆ, ಅದು ಸಿಕ್ಕಿರೋದು ಲಕ್ಕಿದೆ. ಸೊ ಅದೇ ಯಾವುದು ಇನ್ನೊಬ್ರಿಗೆ ದ್ರೋಹ ಮಾಡಿಲ್ಲ ಅಂದ್ರೆ ಸಾಕು, ನಮಗೆಲ್ಲ ಸಿಗುತ್ತೆ. ಸೊ ಫಿಶಿಂಗ್ ಸ್ಪಾಟ್ಗೆ ಹೋಗೋಣ. ಕಿವಿ ಕೇಳಿಸೋದಿಲ್ಲ, ಮಾತಾಡೋಕ್ಕೆ ಬರೋದಿಲ್ಲ. ವೀಡಿಯೋನಲ್ಲಿ ಬಾ ಅಂದರೆ ಬರಲ್ಲ ಅಂತಾನೆ. ಪರವಾಗಿಲ್ಲ, ತುಂಬ ಸಪೋರ್ಟ್ ಕೊಟ್ಟಿದ್ದಾನೆ, ಟಫ್ ಬಾಯ್. ಸೊ ಇಷ್ಟು ದಿನ ಫಿಶಿಂಗ್ ಹೋಗಲಿಲ್ಲಲ್ಲ, ಸ್ವಲ್ಪ ಡಿಹೈಡ್ರೇಟ್ ಆಗಿಬಿಟ್ಟಿದೆ, ಲಿಪ್ಸ್ ಎಲ್ಲ ಡ್ರೈ ಆಗಿದೆ ಎಲ್ಲವೂ ಅಂತ. ಸೊ ಜೀರಂಗನ ಕೊಡಕ ನೆನ್ಪಿಟ್ಕೊಳ್ಳಿ. ಜಾಸ್ತಿ ಮಾತಾಡ್ತಾ ಇರ್ತಾರಲ್ಲ ಅವ್ರಿಗೆ ಹೇಳೋದು ಜೀರಂಗನ ಕೊಡಕ. ಓಕೆ.